ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮ್ಯಾಜಿಕ್ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ಮ್ಯಾಜಿಕ್ ಚಟ್ನಿ ಅಲ್ಲ, ಇದು ಕಡಲೆಕಾಯಿ ಮತ್ತು ಕಾಯಿ ಚಟ್ನಿ. ಮ್ಯಾಜಿಕ್ ಅಂತ ಯಾಕೆ ಹೇಳಿದೆ ಅಂದರೆ, ಇದು ಯಾವ ಡಿಶ್ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಚಿತ್ರಾನ್ನ, ಟೊಮ್ಯಾಟೊ ಬಾತು ಅಥವಾ ಪಲಾವು, ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಈ ಮ್ಯಾಜಿಕ್ ಚಟ್ನಿನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಹಸಿ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಒಂದು 3 ಚಿಕ್ಕ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಅಥವಾ ನೀವು ಚಟ್ನಿ ಜಾಸ್ತಿ ಮಾಡ್ತಿದ್ರೆ ಇದ್ರ ಕ್ವಾಂಟಿಟಿನ ಜಾಸ್ತಿ ತೊಗೋಬೋದು. ಬಟ್ ಹಸಿ ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಳ್ಳಿ, ಉಂಡೆ ಹಾಗೆ ಹಾಕ್ಕೋಬೇಡಿ, ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ನೀಟಾಗಿ ಒಂಚೂರು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ಲೋ ಫ್ಲೇಮಲ್ಲಿಟ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ಡ್ರೈ ರೋಸ್ಟ್ ಮಾಡ್ದೇ ಹಾಕ್ಕೋಬೇಡಿ, ಅಷ್ಟು ಚೆನ್ನಾಗಿ ಬರಲ್ಲ, ಒಂಥರ ಹಸಿ ಸ್ಮೆಲ್ ಬರ್ತಿರುತ್ತೆ ಚಟ್ನಿ. ಅದಾದಮೇಲೆ ನೋಡಿ, ನಾನು ಸ್ವಲ್ಪ ಕಡಲೆ ಬೀಜನೂ ತೊಗೊಂಡು ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಅಂತೂ ಮೀಡಿಯಮ್ ಹುರಿಲಿ, ಚೆನ್ನಾಗಿ ಹುರ್ಕೊಳ್ಳಿ, ಗಮ್ ಅನ್ನೋವರೆಗೂ. ಕಡಲೆ ಬೀಜನೂ ಅಷ್ಟೇ ಹಸಿದು ಹಾಕ್ಕೊಳ್ಳೋಕೆ ಹೋಗಬೇಡಿ, ಹುರಿದ್ಬಿಟ್ಟೆ ಹಾಕ್ಕೊಳ್ಳಿ. ಅದರಲ್ಲೂ ಈ ಥರ ಡ್ರೈ ರೋಸ್ಟ್ ಮಾಡಿನೇ ಹಾಕ್ಕೊಳ್ಳಿ, ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ನೋಡಿ, ಅದಾದಮೇಲೆ ನಾನು ಏನೇನು ತೊಗೋಬೇಕು ಚಟ್ನಿಗೆ ಅಂತ ತೋರಿಸ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡಂಥ ಗ್ರೀನ್ ಚಿಲ್ಲೀಸ್, ಡ್ರೈ ರೋಸ್ಟ್ ಮಾಡ್ಕೊಂಡಂಥ ಕಡಲೆಕಾಯಿ ಮತ್ತು ಜೊತೆಗೆ ಸ್ವಲ್ಪ ತೆಂಗಿನಕಾಯಿನ ತೊಗೋತಾ ಇದ್ದೀನಿ. ನೀವು ತುರ್ಕೊಂಡು ಬೇಕಾದರೂ ತೊಗೋಬೋದು ಅಥವಾ ಕಟ್ ಮಾಡ್ಕೊಂಡಾದರೂ ತೊಗೋಬೋದು. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಮಾತ್ರ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಾಕಾಗುತ್ತೆ ಈ ಮ್ಯಾಜಿಕ್ ಚಟ್ನಿ ಮಾಡೋಕ್ಕೆ. ಇವಾಗ ಇದನ್ನು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ರುಬ್ಬೇಕಾದ್ರೂ ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ, ತರ್ತರಿಯಾಗಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇವಾಗ ಅದನ್ನು ರುಬ್ಬಿದ್ರೆ ಹೀಗಾಗುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ತುಂಬ ನುಣ್ಣಗೆ ರುಬ್ಕೋಬೇಡಿ, ಸ್ವಲ್ಪ ತರ್ತರಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ನಾನು ಒಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡ್ತಿದ್ದೀರಲ್ವ ಎಷ್ಟು ಪರ್ಫೆಕ್ಟ್ ಕಲರ್ ಆ್ಯಂಡ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಇದು ಗಟ್ಟಿ ಚಟ್ನಿ, ತುಂಬ ತೆಳುನೂ ಮಾಡ್ಕೋಬೇಡಿ, ನೀರೆಲ್ಲ ಜಾಸ್ತಿ ಹಾಕಿ ರುಬ್ಬಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ನಡೆಯುತ್ತೆ. ಆದರೆ ಇದೇ ಕನ್ಸಿಸ್ಟೆನ್ಸಿಲಿರಲಿ, ಗಟ್ಟಿ ಚಟ್ನಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಯಾವುದ್ರ ಜೊತೆ ಆದರೂ, ಫಾರ್ ಎಕ್ಸಾಂಪಲ್ ರೊಟ್ಟಿ, ರೈಸ್ ಬಾತ್ ಅಥವಾ ದೋಸೆ, ಚಿತ್ರಾನ್ನ, ಏನಕ್ಕಾದರೂ ನೀವು ಪೇರಪ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ಕಾಯಿ ಚಟ್ನಿ ಮಾಡೋದು ಎಷ್ಟು ಸಿಂಪಲ್ ಅಂತ. ನಿಮಗೆ ಯಾವ ಡಿಶ್ ಜೊತೆ ಕಾಯಿ ಚಟ್ನಿ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.